ಒಂದು ನಾಡಿನ ಅಭಿವೃದ್ಧಿಯಲ್ಲಿ ಸಾರಿಗೆ ಮತ್ತು ಸಂಪರ್ಕಗಳು ನರಳಾಡ್ತಾ ಇದ್ದಂತೆ ಮಾಗಡಿಯಿಂದ ಬೆಂಗಳೂರಿಗೆ ಬಿಎಂಟಿಸಿ ಸಾರಿಗೆ ವ್ಯವಸ್ಥೆ ಕಲ್ಪಿಸುವುದು ಅಭಿವೃದ್ಧಿಯ ಸಂಕೇತ. ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ 4 ಎಕರೆ ಜಮೀನು ನೀಡಲಾಗಿದೆ. ಇನ್ನು 2 ತಿಂಗಳ ಒಳಗೆ ಬಿಎಂಟಿಸಿ ಡಿಪೋ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಲಾಗುವುದು ಅಂತ ಪೌರಾಡಳಿತ ಸಚಿವ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿದರು. ಮಾಗಡಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಡಾ. ನಂಜುಂಡಪ್ಪ ವರದಿಯನ್ನ ನೀಡಿದೆ. ತಾಲೂಕನ್ನು ಅಭಿವೃದ್ಧಿಪಡಿಸಲು ಹಿಂದೆ ಸಂಸದರಾಗಿದ್ದಂತಹ ಡಿ.ಕೆ. ಸುರೇಶ್ ಅವರು ಸಹಕಾರ ಮತ್ತು ಸಲಹೆಯಿಂದ ತಾಲೂಕು ಅಭಿವೃದ್ಧಿಯತ್ತ ಸಾಗಿದೆ. ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ತಾಲೂಕಿನಲ್ಲಿ 4 ಅಥವಾ 5 ಎಕರೆ ಜಮೀನಿನ ಅಗತ್ಯವಿದೆ ಅಂತ ಹಿಂದೆ ಬಿಎಂಟಿಸಿ ಹಿರಿಯ ಅಧಿಕಾರಿ ಶಿವಕುಮಾರ್ ಪ್ರಸ್ತಾಪನೆಯನ್ನ ಮುಂದಿಟ್ಟಿದ್ರು. ಅದರಂತೆ ಜಮೀನು ಗುರುತಿಸಿದ್ದೇನೆ. ಬಿಎಂಟಿಸಿ ಅಧಿಕಾರಿಗಳು ಸ್ಥಳ ಪರೀಕ್ಷೆಯನ್ನು ನಡೆಸಿ ನೀಲನಕ್ಷೆ ಸಿದ್ಧಪಡಿಸಿದರೆ ಮುಂದಿನ 4 ತಿಂಗಳಲ್ಲಿ ತಾಲೂಕಿಗೆ ಆಗಮಿಸಲಿರುವಂತಹ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಂದ ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಸುವೆ ಅಂತ ಹೇಳಿದ್ದಾರೆ. ಬಿಎಂಟಿಸಿ ಸಂಸ್ಥೆಯ ಉಪಾಧ್ಯಕ್ಷ ನಿಖೇತ್ ರಾಜರವರು ಮೌರ್ಯವರು ಮಾತನಾಡಿ, ಬಿಎಂಟಿಸಿ ಬಸ್ ಬಂದಿವೆ ಅಂದ್ರೆ ಆ ಪ್ರದೇಶದಲ್ಲಿ ರಿಯಲ್ ಎಸ್ಟೇಟ್ ಬೆಲೆ ಜಾಸ್ತಿ ಆಗಲಿದೆ. ಇದರಿಂದಾಗಿ ರೈತರಿಗೆ ಲಾಭ. ಮಾಗಡಿಯಲ್ಲಿ 4 ಎಕರೆ ಜಮೀನು ಒದಗಿಸಿದ್ರೆ ಬಿಎಂಟಿಸಿ ಡಿಪೋ ನಿರ್ಮಿಸಲಾಗುವುದು ಅಂತ ತಿಳಿಸಿದ್ರು. ಮಾಗಡಿಯಿಂದ ಟೋಲ್ಗೇಟ್ ವರೆಗೆ 5 ಡೀಸೆಲ್ 5 ಎಲೆಕ್ಟ್ರಿಕ್ ಬಸ್ಗಳನ್ನ ಸಚಿವರು ಹಸಿರು ಬಾವುಟ ಬೀಸಿ ಚಾಲನೆಯನ್ನ ನೀಡಿದ್ರು. 10 ಬಸ್ಗಳು ನಿತ್ಯ 62 ಸುತ್ತುವಳಿಗಳಲ್ಲಿ ಸಂಚರಿಸಲಿದ್ದು ಪ್ರಯಾಣದ ₹55 ಆಗಿದೆ. ಬೆಂಗಳೂರಿನ ಮಾಗಡಿ ಟೋಲ್ಗೇಟ್ ರಸ್ತೆಯಿಂದ ಕಾಮಾಕ್ಷಿ ಪಾಳ್ಯ, ಸುಮನಹಳ್ಳಿ ಮತ್ತು ಸುಂಕದಕಟ್ಟೆ, ಗೊಲ್ಲರಹಟ್ಟಿ ಮತ್ತು ತಾವರೆಕೆರೆ, ವರದೋನಹಳ್ಳಿ ಮತ್ತು ಪರದೋನಹಳ್ಳಿಯ ಹ್ಯಾಂಡ್ಪೋಸ್ಟ್, ಹೊಸಪೇಟೆ ಸರ್ಕಲ್ ಮಾರ್ಗವಾಗಿ ಮಾಗಡಿ ಮೂಲಕ ಅಂಚೆಪಾಳ್ಯ ಹ್ಯಾಂಡ್ಪೋಸ್ಟ್ ವರೆಗೆ ಬಿಎಂಟಿಸಿ ಬಸ್ ಸಂಚರಿಸಲಿವೆ ಅಂತ ಬಿಎಂಟಿಸಿ ಅಧಿಕಾರಿಗಳು ಹೇಳಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಸ್ನೇಹಿತರಾದಂತಹ ನಿಖಿತ್ ರಾಜ್ ಮೌರ್ಯ ಅವರು ತುಮಕೂರು ತಗೊಂಡೋಗ್ಬಿಟ್ಟವ್ರೆ. ನಾವು ನಿಮ್ಮ ಮುಂದೆ ತಲೆ ತಗ್ಗಿಸ್ಲೇಬೇಕು. ನಾವು ಪಕ್ಕದಲ್ಲರೂ ತಗೊಂಡ್ಬಂದಿಲ್ಲ. ನೀವು 72 ಕಿಲೋಮೀಟರ್ ತಗೊಂಡೋಗ್ಬಿಟ್ಟಿದ್ದೀರಲ್ಲ ಮೊದಲೇ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು, ಈ ಒಂದು ಬಿಎಂಟಿಸಿಯ ಉಪಾಧ್ಯಕ್ಷರಾದಂಥ ನಿಖಿತ್ ರಾಜ್ ಮೌರ್ಯರವರೇ, ನಮ್ಮ ಬಿಎಂಟಿಸಿಯ ವಿಭಾಗೀಯ ನಿಯಂತ್ರಣಕ್ಕಾದಂಥ ಸನ್ಮಾನ್ಯ ಶ್ರೀ ದಿವಾಕರ್ ಅವರೇ, ಕೆಎಸ್ಆರ್ಟಿಸಿಯ ವಿಭಾಗೀಯ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳೇ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ನಮ್ಮ ಒಂದು ಪ್ರದೇಶ ಮುಂದುವರಿಬೇಕು ಅಂತಂದ್ರೆ ಪ್ರಮುಖವಾಗಿ ಸಾರಿಗೆಯ ವ್ಯವಸ್ಥೆ ಅಚ್ಚುಕಟ್ಟಾಗಿರ್ಬೇಕು. ಸಾರಿಗೆ ವ್ಯವಸ್ಥೆ ಚೆನ್ನಾಗಿದ್ರೆ ಆ ಪ್ರದೇಶ ಮುಂದುವರೆದಿದೆ ಅಂತಕ್ಕಂಥದ್ದು ಅರ್ಥ. ಯಾವಾಗಲೂ ಕೂಡ ನಮ್ಮ ತಾಲೂಕಿಗೆ ಮೊದಲಿಂದನೂ ಕೂಡ ಹಿಂದುಳಿದಿದೆ ಅಂತ. ಹಾಗೂ ಎಡಿಸಿ ಚಂದ್ರಯ್ಯನವರಿದ್ದಾರೆ, ಧನರಾಜ್ ಅವರಿದ್ದಾರೆ.